ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಎಲೆಕ್ಟ್ರಿಕ್ ವಾಟರ್ ಗೀಸರ್ ಬಗ್ಗೆ ತಿಳಿಯೋಣ. ಎಲೆಕ್ಟ್ರಿಕ್ ವಾಟರ್ ಗೀಸರ್ ಎನ್ನುವುದು ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ನೀರನ್ನು ಬಿಸಿ ಮಾಡುವ ಸಾಧನವಾಗಿದೆ. ಇಂದಿನ ದಿನಗಳಲ್ಲಿ ಮನೆ ಮಠಗಳು, ಹೋಟೆಲ್ಗಳು, ಆಸ್ಪತ್ರೆಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಇದು ಅತ್ಯಗತ್ಯವಾದ ಉಪಕರಣವಾಗಿದೆ. ಇದರ ಇತಿಹಾಸವು ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಬೆಳವಣಿಗೆಯೊಂದಿಗೆ ಬೆಸೆದುಕೊಂಡಿದೆ. 19ನೇ ಶತಮಾನದ ಕೊನೆಯಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ವಿದ್ಯುತ್ ಬಳಕೆ ಹೆಚ್ಚಾಯಿತು. 1889ರಲ್ಲಿ ಎಡ್ವಿನ್ ರೂಡ್ ಅವರು ಸ್ವಯಂಚಾಲಿತ ಸಂಗ್ರಹ ಟ್ಯಾಂಕ್ ಹೊಂದಿದ್ದ ಗ್ಯಾಸಿನ ವಾಟರ್ ಹೀಟರ್ ಅನ್ನು ಅಭಿವೃದ್ಧಿಪಡಿಸಿದರು. ಈ ಆವಿಷ್ಕಾರವು ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಟರ್ ಗೀಸರ್ಗಳ ನಿರ್ಮಾಣಕ್ಕೆ ಮಾರ್ಗದರ್ಶಕವಾಯಿತು. 20ನೇ ಶತಮಾನದ ಆರಂಭದಲ್ಲಿ ವಿದ್ಯುತ್ ಸರಬರಾಜು ನಗರ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಲಭ್ಯವಾಗುತ್ತಿದ್ದಂತೆ ವಿದ್ಯುತ್ ಆಧಾರಿತ ಗೀಸರ್ಗಳು ಅಭಿವೃದ್ಧಿ ಆರಂಭವಾಯಿತು. ಆರಂಭಿಕ ಎಲೆಕ್ಟ್ರಿಕ್ ಗೀಸರ್ಗಳಲ್ಲಿ ಸರಳ ಹೀಟಿಂಗ್ ಎಲಿಮೆಂಟ್ಗಳನ್ನು ಬಳಸಲಾಗುತ್ತಿತ್ತು. ವಿದ್ಯುತ್ ಹರಿದಾಗ ಈ ಎಲಿಮೆಂಟ್ಗಳು ತಾಪಮಾನ ಉತ್ಪತ್ತಿ ಮಾಡುತ್ತಿತ್ತು. ಅದರ ಮೂಲಕ ನೀರು ಬಿಸಿಯಾಗುತ್ತಿತ್ತು. ನಂತರ ತಾಪಮಾನ ನಿಯಂತ್ರಕ, ಸುರಕ್ಷಿತ ಕಟ್ ಆಫ್ ವ್ಯವಸ್ಥೆಗಳು ಮತ್ತು ಶಕ್ತಿ ಉಳಿತಾಯ ತಂತ್ರಜ್ಞಾನಗಳನ್ನು ಸೇರಿಸಲಾಯಿತು. ಇದರಿಂದ ಬಳಕೆ ಸುರಕ್ಷಿತವಾಗಿದ್ದು ವಿದ್ಯುತ್ ವ್ಯಯವು ಕಡಿಮೆಯಾಯಿತು. 20ನೇ ಶತಮಾನದ ಮಧ್ಯಭಾಗದಿಂದ ಎಲೆಕ್ಟ್ರಿಕ್ ಗೀಸರ್ಗಳು ಸಾಮಾನ್ಯ ಮನೆಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗಲು ಪ್ರಾರಂಭವಾದವು. ಇಂದಿನ ಕಾಲದಲ್ಲಿ ಇನ್ಸ್ಟೆಂಟ್ ಗೀಸರ್, ಸಂಗ್ರಹ ಟ್ಯಾಂಕ್ ಗೀಸರ್, ಸ್ಮಾರ್ಟ್ ನಿಯಂತ್ರಣ ವ್ಯವಸ್ಥೆ ಹಾಗೂ ಸೋಲಾರ್ ಸಂಪರ್ಕ ಹೊಂದಿದ ಮಾದರಿಗಳು ಲಭ್ಯವಿವೆ. ಇವು ಪರಿಸರ ಸ್ನೇಹಿ ಹಾಗೂ ಹೆಚ್ಚು ಪರಿಣಾಮಕಾರಿ ತಂತ್ರಜ್ಞಾನಗಳನ್ನು ಹೊಂದಿದೆ. ಎಲೆಕ್ಟ್ರಿಕ್ ವಾಟರ್ ಗೀಸರ್ಗಳ ಇತಿಹಾಸವು ಮಾನವನ ಜೀವನವನ್ನು ಸುಲಭಗೊಳಿಸುವ ತಂತ್ರಜ್ಞಾನಗಳ ಅಭಿವೃದ್ಧಿಯ ಒಂದು ಉತ್ತಮ ಉದಾಹರಣೆಯಾಗಿದೆ. ಕಾಲಕ್ರಮೇಣ ಸುಧಾರಣೆಗಳನ್ನು ಕಂಡ ಈ ಸಾಧನವು ಇಂದು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.